ನಿನ್ನ ಕರ್ಮವನ್ನು ಸದಾ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕವಾಗಿ ಮಾಡು. ಫಲ ಯಾವಾಗ ಬರುತ್ತದೆ ಎಂದು ಚಿಂತಿಸಬೇಡ, ಏಕೆಂದರೆ ಸಮಯ ಬಂದಾಗ ಫಲ ಸ್ವತಃ ನಿನ್ನ ಬಳಿ ಬರುತ್ತದೆ. ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಸಂಕಷ್ಟವೂ ನಿನ್ನನ್ನು ಕುಗ್ಗಿಸಲು ಅಲ್ಲ, ಬಲಿಷ್ಠನಾಗಿಸಲು ಬರುತ್ತದೆ ಎಂದು ತಿಳಿದು ಧೈರ್ಯದಿಂದ ಮುಂದುವರಿಯು. ಧರ್ಮದ ಮಾರ್ಗವು ಕೆಲವೊಮ್ಮೆ ಕಷ್ಟಕರವಾಗಿರಬಹುದು, ಆದರೆ ಅದನ್ನು ಅನುಸರಿಸುವವನು ಅಂತಿಮವಾಗಿ ಶಾಂತಿ ಮತ್ತು ಜಯವನ್ನು ಪಡೆಯುತ್ತಾನೆ. ನಿನ್ನ ಮನಸ್ಸನ್ನು ನಿಯಂತ್ರಿಸುವುದನ್ನು ಕಲಿತರೆ ಲೋಕದಲ್ಲಿನ ಯಾವುದೇ ಯುದ್ಧವನ್ನು ಗೆಲ್ಲಲು ಸಾಧ್ಯವಾಗುತ್ತದೆ. ನಿನ್ನೊಳಗಿನ ಭಯವನ್ನು ಗೆಲ್ಲುವುದು ಹೊರಗಿನ ಶತ್ರುಗಳನ್ನು ಗೆಲ್ಲುವುದಕ್ಕಿಂತ ಮಹತ್ತರವಾದ ಸಾಧನೆ. ಸೋಲು ಎಂದಿಗೂ ಅಂತ್ಯವಲ್ಲ, ಅದು ನಿನ್ನನ್ನು ಯಶಸ್ಸಿನತ್ತ ಕರೆದೊಯ್ಯುವ ಒಂದು ಪಾಠ ಮಾತ್ರ. ನಂಬಿಕೆ ಮತ್ತು ಸಹನೆ ಎಂಬ ಎರಡು ಗುಣಗಳಿದ್ದರೆ ಯಾವುದೇ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಪ್ರತಿದಿನ ಹೊಸ ಅವಕಾಶವನ್ನು ನೀಡುತ್ತದೆ. ಅದನ್ನು ಸದುಪಯೋಗಪಡಿಸಿಕೊಂಡವನು ಜೀವನದಲ್ಲಿ ಮುಂದೆ ಸಾಗುತ್ತಾನೆ. ಕೋಪ ಮತ್ತು ಅಹಂಕಾರವು ನಿನ್ನ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ಶಾಂತಿ ಮತ್ತು ವಿನಯವು ನಿನ್ನನ್ನು ಮಹಾನ್ ಮಾಡುತ್ತದೆ. ನಿನ್ನ ಕರ್ತವ್ಯವನ್ನು ಮಾಡುವುದು ನಿನ್ನ ಧರ್ಮ, ಅದನ್ನು ತಪ್ಪಿಸಿಕೊಳ್ಳುವುದೇ ನಿನ್ನ ದೊಡ್ಡ ತಪ್ಪು. ಒಳ್ಳೆಯ ಕಾರ್ಯವನ್ನು ಮಾಡುವಾಗ ಪ್ರಶಂಸೆಯನ್ನು ನಿರೀಕ್ಷಿಸಬೇಡ. ಒಳ್ಳೆಯತನವೇ ನಿನ್ನ ದೊಡ್ಡ ಫಲ. ಸಮಯವನ್ನು ಗೌರವಿಸುವವನು ಜೀವನವನ್ನು ಗೆಲ್ಲುತ್ತಾನೆ. ಸಮಯವನ್ನು ವ್ಯರ್ಥ ಮಾಡುವವನು ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ. ಆತ್ಮವಿಶ್ವಾಸವೇ ಯಶಸ್ಸಿನ ಬಾಗಿಲು ತೆರೆದಿಡುವ ಚಾವಿ. ಸಂಕಷ್ಟದ ಸಮಯದಲ್ಲಿ ಮನಸ್ಸು ಸ್ಥಿರವಾಗಿರುವುದು ನಿಜವಾದ ಬಲ. ಶ್ರಮವೇ ನಿನ್ನ ನಿಜವಾದ ಸಂಪತ್ತು, ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಜೀವನದಲ್ಲಿ ಬದಲಾವಣೆ ಸಹಜ, ಅದನ್ನು ಸ್ವೀಕರಿಸುವವನು ಶಾಂತಿಯನ್ನು ಪಡೆಯುತ್ತಾನೆ. ನಿನ್ನ ಆತ್ಮವೇ ನಿನ್ನ ಉತ್ತಮ ಸ್ನೇಹಿತ ಮತ್ತು ಶತ್ರು, ಅದನ್ನು ಸಕಾರಾತ್ಮಕವಾಗಿ ಬೆಳೆಸು. ತಪ್ಪುಗಳಿಂದ ಕಲಿಯುವವನು ಜ್ಞಾನವನ್ನು ಗಳಿಸುತ್ತಾನೆ. ನಿರಾಶೆ ನಿನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ, ಆಶೆಯೂ ನಿನ್ನನ್ನು ಎತ್ತುತ್ತದೆ. ಧೈರ್ಯದಿಂದ ಹೆಜ್ಜೆ ಇಡುವವನು ದಾರಿಯನ್ನು ಕಂಡುಕೊಳ್ಳುತ್ತಾನೆ. ಸತ್ಯ ಮತ್ತು ಪ್ರಾಮಾಣಿಕತೆ ನಿನ್ನನ್ನು ಯಾವಾಗಲೂ ರಕ್ಷಿಸುತ್ತದೆ. ಇತರರಿಗೆ ಸಹಾಯ ಮಾಡುವುದರಿಂದ ನಿನ್ನ ಜೀವನಕ್ಕೂ ಶಾಂತಿ ಬರುತ್ತದೆ. ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಉತ್ತಮ ಫಲ ನೀಡುತ್ತವೆ. ಸಕಾರಾತ್ಮಕ ಚಿಂತನೆ ನಿನ್ನ ಜೀವನವನ್ನು ಬೆಳಗಿಸುತ್ತದೆ. ಗುರಿ ಸ್ಪಷ್ಟವಾಗಿದ್ದರೆ ಪ್ರಯತ್ನವು ದಾರಿಯನ್ನು ತೋರಿಸುತ್ತದೆ. ನಿನ್ನ ಕನಸುಗಳಿಗಾಗಿ ಹೋರಾಡುವವನು ಮಾತ್ರ ಯಶಸ್ಸನ್ನು ಪಡೆಯುತ್ತಾನೆ. ಸೋಮಾರಿತನವನ್ನು ಬಿಡುವವನು ಅವಕಾಶಗಳನ್ನು ಗಳಿಸುತ್ತಾನೆ. ಪ್ರತಿಯೊಂದು ಅನುಭವವು ನಿನ್ನನ್ನು ಬಲಿಷ್ಠಗೊಳಿಸುತ್ತದೆ. ಜೀವನವು ಯುದ್ಧದಂತೆ, ಧೈರ್ಯ ಮತ್ತು ನಂಬಿಕೆ ನಿನ್ನ ಆಯುಧ. ನಿನ್ನ ಶಕ್ತಿ ನಿನ್ನೊಳಗೇ ಇದೆ, ಅದನ್ನು ಅರಿತು ಬಳಸಿಕೋ. ಪ್ರೀತಿ ಮತ್ತು ದಯೆಯಿಂದ ಬದುಕುವವನು ಶಾಂತಿಯನ್ನು ಅನುಭವಿಸುತ್ತಾನೆ. ಕೃತಜ್ಞತೆಯಿಂದ ಬದುಕುವವನು ಸಂತೋಷವನ್ನು ಕಂಡುಕೊಳ್ಳುತ್ತಾನೆ. ಒಳ್ಳೆಯ ಸಂಗಡಿಗರು ನಿನ್ನ ಜೀವನದ ದಿಕ್ಕನ್ನು ಬದಲಾಯಿಸುತ್ತಾರೆ. ನಿನ್ನ ಮೇಲೆ ನಂಬಿಕೆ ಇಡುವುದು ಮಹತ್ತರ ಸಾಧನೆಯ ಮೊದಲ ಹೆಜ್ಜೆ. ಸಣ್ಣ ಪ್ರಯತ್ನಗಳೇ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತವೆ. ಮನಸ್ಸನ್ನು ಶುದ್ಧವಾಗಿಟ್ಟರೆ ಜೀವನ ಸುಂದರವಾಗುತ್ತದೆ. ಅಹಂಕಾರವು ನಿನ್ನನ್ನು ಕುಗ್ಗಿಸುತ್ತದೆ, ವಿನಯವು ನಿನ್ನನ್ನು ಎತ್ತುತ್ತದೆ. ಶಾಂತಿ ಮತ್ತು ಸಹನೆ ನಿನ್ನ ಜೀವನವನ್ನು ಸಮತೋಲನದಲ್ಲಿಡುತ್ತದೆ. ದುಃಖವು ತಾತ್ಕಾಲಿಕ, ಸಂತೋಷವು ನಿನ್ನೊಳಗೇ ಇದೆ. ನಿನ್ನ ಹೃದಯದಲ್ಲಿ ಧರ್ಮವಿದ್ದರೆ ಭಯಕ್ಕೆ ಸ್ಥಳವಿಲ್ಲ. ನಿನ್ನ ಸಮಯವನ್ನು ಸದುಪಯೋಗಪಡಿಸಿಕೊಂಡರೆ ಯಶಸ್ಸು ನಿನ್ನನ್ನು ಹುಡುಕುತ್ತದೆ. ಸಂಕಷ್ಟಗಳನ್ನು ಎದುರಿಸುವುದರಿಂದ ನಿನ್ನ ಧೈರ್ಯ ಹೆಚ್ಚುತ್ತದೆ. ಜ್ಞಾನವನ್ನು ಹಂಚುವವನು ಲೋಕವನ್ನು ಬೆಳಗಿಸುತ್ತಾನೆ. ಶ್ರಮ ಮತ್ತು ನಂಬಿಕೆ ಸೇರಿಕೊಂಡರೆ ಅದ್ಭುತಗಳು ಸಂಭವಿಸುತ್ತವೆ. ಪ್ರತಿಯೊಂದು ದಿನವೂ ಹೊಸ ಪ್ರಾರಂಭ. ನಿನ್ನ ಗುರಿಯನ್ನು ಮರೆಯಬೇಡ, ಅದನ್ನು ಸಾಧಿಸುವವರೆಗೆ ನಿಲ್ಲಬೇಡ. ಆತ್ಮಶಕ್ತಿ ಹೊಂದಿದವನು ಯಾವಾಗಲೂ ಸ್ಥಿರವಾಗಿರುತ್ತಾನೆ. ಒಳ್ಳೆಯ ಆಲೋಚನೆಗಳು ಉತ್ತಮ ಜೀವನವನ್ನು ಕಟ್ಟುತ್ತವೆ. ನಿನ್ನ ಕಾರ್ಯಗಳು ನಿನ್ನ ಭವಿಷ್ಯವನ್ನು ನಿರ್ಮಿಸುತ್ತವೆ. ಧರ್ಮ, ಪ್ರೀತಿ ಮತ್ತು ಶಾಂತಿಯ ಮಾರ್ಗದಲ್ಲಿ ನಡೆಯುವವನು ಸದಾ ವಿಜಯಿಯಾಗಿರುತ್ತಾನೆ.